ನಮಸ್ಕಾರ. ಇಲ್ಲಿಯವರೆಗಿನ ಕ್ರೈಮ್ ಫೈಲ್ ಸಂಚಿಕೆಗಳಲ್ಲಿ ನೀವು ನೋಡಿದಂಥ ಕೊಲೆಗಳು ಆಸ್ತಿ, ಅನೈತಿಕ ಸಂಬಂಧ ಹಾಗೂ ರಾಗದ್ವೇಷಗಳ ಕಾರಣಗಳಿಗೆ ನಡೆದಿದ್ವು. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಭಿನ್ನವಾದ ಸತ್ಯಕಥೆನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಲೋ, DVG ರೋಡ್ ಸೆಕೆಂಡ್ ಕ್ಲಾಸ್ಗೆ ಬಂದ್ಬಿಡಿ. ಯಾಕೆ ಸರ್ ಹೀಗೆಲ್ಲ ಮಾಡ್ತಾರೆ? ವೈ ಮೈ ವೈಫ್? ಇದೇನು ಫಸ್ಟ್ ಟೈಮ್ ಅಲ್ಲ. ಬೆಂಗಳೂರು ಸುತ್ತಮುತ್ತ ಇದೇ ರೀತಿ 3 ಕೊಲೆಗಳಾಗಿವೆ. ಮೊದಲನೆಯದು 17 ವರ್ಷದ ಹುಡುಗಿ, ಆಮೇಲೆ 22 ವರ್ಷದ ಹುಡುಗಿ, ಆಮೇಲೆ 60 ವರ್ಷದ ಮುದುಕಿ. ಆಗಿರೋ 3 ಕೊಲೆನಲ್ಲೂ ಕೊಲೆಗಾರ ಒಂದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತಾನೆ. ಮೊದಲು ಕಾರ್ದ ಪುಡಿ ಹಾಕ್ತಾನೆ, ಆಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ರೇಪ್ ಮಾಡ್ತಾನೆ. ಏನಾಯ್ತು ರಾಜೇಶ್? ಸರ್, ಹಾಗಾದ್ರೆ ನನ್ನ ಹೆಂಡತಿಗೂ ರೇಪ್ ಮಾಡಿದಾರಾ ಸರ್? ಸಮಾಧಾನ ಮಾಡ್ಕೊಳ್ಳಿ. ಮೆಡಿಕಲ್ ರಿಪೋರ್ಟ್ ಬರೋವರೆಗೂ ಏನೂ ಹೇಳಕ್ಕಾಗಲ್ಲ. ಮತ್ತೆ ನೀವು ಹೇಳಿದ್ರಿ ಕೊಲೆಗಾರ ಒಂದೇ ಫಾರ್ಮೆಟಲ್ಲಿ ಕೊಲೆ ಮಾಡಿದಾನೆ ಅಂತ. ಅದ್ ನಿಜ. ಆದ್ರೆ ಮೆಡಿಕಲ್ ರಿಪೋರ್ಟ್ ಬರೋದಕ್ಕಿಂತ ಮುಂಚೆ ನಾವು ಏನು ಹೇಳಿದ್ರು ತಪ್ಪಾಗತ್ತೆ. ಆದರೆ ಸರ್, ಇವ್ರು ಯಾಕೆ ಈ ಥರ ಮಾಡ್ತಾರೆ? ಯಾಕೆ ಅಂತ ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಕಾರಣ 1000 ಇರುತ್ತೆ. ಕೊಲೆಗಾರ ಸಿಕ್ಕಿದ ಮೇಲೇನೆ ಕಾರಣ ಏನು ಅಂತ ಗೊತ್ತಾಗೋದು. ಮೊದಲೆರಡು ಕೊಲೆಗಳಾದಾಗ ಅವನು ದುಡ್ಗಾಗಿ ಕೊಲೆ ಮಾಡ್ತಿದ್ದ ಅನ್ಕೊಂಡಿದ್ವಿ. ರೇಪ್ನ ಬೋನಸ್ ಆಗಿ ತಗೋತಿದ್ದ ಅನ್ಕೊಂಡ್ವಿ. ಆದ್ರೆ ಯಾವಾಗ 60 ವರ್ಷದ ಮುದುಕಿನ ರೇಪ್ ಮಾಡಿ ಕೊಲೆ ಮಾಡಿದ್ನೋ ಆಗ ಅವನು ದುಡ್ಗಾಗಿ ಅಲ್ಲ, ಅವನೊಬ್ಬ ಸೈಕೋ ಅಂತ ಗೊತ್ತಾಯ್ತು. ಈ ಸೈಕೋಗಳ ತಲೆ ಒಂದ್ ಕಡೆ ನಿಲ್ಲಲ್ಲ. ಅವರು ಸಾಮಾನ್ಯ ಮನುಷ್ಯರ ತರ ಯೋಚನೆ ಮಾಡಲ್ಲ. ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಬೇಕಾದ್ರೆ ಕೊಲೆಗಾರ ಸಿಕ್ಕಾಕೋಗ್ಬೇಕು, ಅವನೇ ಬಾಯಿ ಬಿಡಬೇಕು. ಗೀತಾ, ರಾಜೇಶ್ ಏನಾಯ್ತು? ತುಂಬಾ ನೆನಪಿಗೆ ಬರ್ತಾ ಇದ್ದಾಳೆ ಸರ್. ಸಮಾಧಾನ ಮಾಡ್ಕೊಳ್ಳಿ. ನಮ್ಮ SI ಬಂದು ಸ್ಟೇಟ್ಮೆಂಟ್ ತಗೋತಾರೆ. ಸ್ವಲ್ಪ ಕೋಆಪರೇಟ್ ಮಾಡಿ. ಕಿಶೋರ್, ಇವ್ರ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ. ಓಕೆ ಸರ್. ಹಲೋ, ನಾನು ಕಮಿಷನರ್ ಮಾತನಾಡ್ತಾ ಇರೋದು. ಇನ್ನೊಂದು ವಾರದಲ್ಲಿ ಈ ಕೇಸ್ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಆಫೀಸಿಗೆ ಬಂದು ಟ್ರಾನ್ಸ್ಫರ್ ಆರ್ಡರ್ ತೊಗೊಳ್ಳಿ, ಇಲ್ಲ ಸಸ್ಪೆನ್ಷನ್ ಆರ್ಡರ್ ತೊಗೊಳ್ಳಿ. ಕಿಶೋರ್, ಬೇಗ ಸ್ಟೇಟ್ಮೆಂಟ್ ತಗೊಂಡು ಸ್ಟೇಷನ್ ಕಡೆ ಬನ್ನಿ. ನಮಗೆ ಫರ್ದರ್ ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ಸ್ಟೇಷನ್ ಕಡೆ ಬರಬೇಕಾಗತ್ತೆ. ಓಕೆ? Come in, sir. Yes, come in. Sir, serial killer victim Geeta ಅವ್ರದ್ದು ಮೆಡಿಕಲ್ ರಿಪೋರ್ಟ್ ಸರ್.
ಏನು ಕಿಶೋರ್ ಇದು, ಈ ಕೇಸು ಬೇರೆ ದಾರಿ ತಗೋತಿದೆಯಲ್ಲ. ಏನಾಯಿತು ಸರ್? ಕಿಶೋರ್, ಆ್ಯಕ್ಚುಲಿ ಬೇರೆ ಸೀರಿಯಲ್ ಕಿಲ್ಲಿಂಗ್ ಥರ ಈ ಕೊಲೆಯಲ್ಲಿ ರೇಪ್ ಆಗಿಲ್ಲ. ಸರ್ ಮತ್ತು ಇನ್ನೊಂದು ವಿಷಯ ಗೊತ್ತಾ? ಏನು ಸರ್? ಎವ್ರಿ ಟೈಮ್ ಕಿಲ್ಲರ್ ಕೊಲೆ ಮಾಡಿದಾಗ ಸ್ಕ್ರೂ ಡ್ರೈವರ್ನಲ್ಲಿ ಚುಚ್ಚಿ ಚುಚ್ಚಿ ಸಾಯಿಸಿದ್ದ. ಆದರೆ ಈ ಕೊಲೆಯಲ್ಲಿ ಒಂದು ವೈರಿಂದ ಕುತ್ತಿಗೆನ ಹಿಸುಕಿ ಸಾಯಿಸಿದ್ದಾನೆ. ಅದರಲ್ಲೇನಿದೆ ಸರ್? ಕಿಲ್ಲರ್ ಕೊಲೆ ಮಾಡಿದ್ದಾನೆ ತಾನೆ, ನಾವೇ ಸರ್ ಆ ಸೈಕೋ ಕಿಲ್ಲರ್ ಮೈಂಡನ್ನು ಜಡ್ಜ್ ಮಾಡೋದಕ್ಕಾಗತ್ತೆ? ಅದೇ ನಾನು ಹೇಳ್ತಿರೋದು ಕಿಶೋರ್, ನಾವು ಕೂಡ ಆ ಸೈಕೋ ಕಿಲ್ಲರ್ ಥರ ಉಲ್ಟಾ ಸೀದಾ ಯೋಚನೆ ಮಾಡಬೇಕು. ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಕಿಶೋರ್, ನೀವು ಯಾಕೆ ಈ ಕೊಲೆನ ಒಂದೇ ಆಂಗಲಲ್ಲಿ ನೋಡ್ತಾ ಇದ್ದೀರಿ? ಇದನ್ನು ಆ ಸೀರಿಯಲ್ ಕಿಲ್ಲರೇ ಮಾಡಿರೋ ಕೊಲೆ ಅಂತ ನಾವ್ಯಾಕೆ ಜಡ್ಜ್ ಮಾಡಬೇಕು? ಸರ್ ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೆ ಬೇರೆ ಯಾರಿಗೆ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಸರ್? ರಾಜೇಶ್ ಏನಾದರೂ? ನೀವು ಫಸ್ಟ್ ಹೋಗಿ ಲಾಸ್ಟ್ 3 ಮರ್ಡರ್ ಆಗಿದೆಯಲ್ಲ, ಆ ಫೈಲ್ಸ್ ತಗೊಂಬನ್ನಿ. ಸರಿ ಸರ್. ತಗೊಳ್ಳಿ ಸರ್. ನೋಡಿ, ಮೊದಲನೇ ಕೊಲೆ ರೇಪ್ ಆಗಿದೆ. ಕಿಲ್ಲರು ಸ್ಕ್ರೂ ಡ್ರೈವರ್ ತಗೊಂಡು 7 ಸಲ ಚುಚ್ಚಿದ್ದಾನೆ. ಎರಡನೇ ಕೊಲೆ ರೇಪ್ ಆಗಿದೆ. ಕಿಲ್ಲರು ಸ್ಕ್ರೂ ಡ್ರೈವರ್ ತಗೊಂಡು 20 ಸಲ ಚುಚ್ಚಿದ್ದಾನೆ. ಮೂರನೇದು 60 ವರ್ಷದ ಮುದುಕಿದು, ರೇಪ್ ಆಗಿದೆ. ಕಿಲ್ಲರು ಸ್ಕ್ರೂ ಡ್ರೈವರ್ ತಗೊಂಡು 9 ಸಲ ಚುಚ್ಚಿದ್ದಾನೆ. ಈಗ ಗೀತಾ ಅವ್ರ ಕೊಲೆ ರೇಪೂ ಆಗಿಲ್ಲ, ಸ್ಕ್ರೂ ಡ್ರೈವರ್ನಲ್ಲೂ ಚುಚ್ಚಿಲ್ಲ. ಅಂದರೆ ಹಿಂದಿನ ಕೊಲೆನಷ್ಟು ವಿಕೃತಿ ಇಲ್ಲ. ಅಂದರೆ ನಿಮ್ಮ ಪ್ರಕಾರ ಈ ಕೊಲೆನ ಸೀರಿಯಲ್ ಕಿಲ್ಲರ್ ಬಿಟ್ಟು ಬೇರೆ ಯಾರೋ ಮಾಡಿದ್ದಾರೆ ಅನ್ಸುತ್ತಾ ಸರ್? ಅಷ್ಟೇ ಅಲ್ಲ, ಇದನ್ನು ಯಾರೋ ಹಿಂದಿನ ಸೀರಿಯಲ್ ಕಿಲ್ಲಿಂಗ್ಸ್ನ ಅನುಕರಣೆ ಮಾಡಿದ್ದಾರೆ, ಆದರೆ ಕೆಟ್ಟದಾಗಿ ಫೇಲ್ ಆಗಿದ್ದಾರೆ. ಸರ್ ಹಾಗಾದರೆ ನಿಮ್ಮ ಪ್ರಕಾರ ರಾಜೇಶ್ ಅವರೇ ಈ ಕೊಲೆ ಮಾಡಿದ್ದಾರೆ ಅಂತೀರಾ? ಅವರೇ ಅಂತ ನಾನು ಜಡ್ಜ್ ಮಾಡ್ತಾ ಇಲ್ಲ, ಆದರೆ ಅವರೇ ಆಗಿರಬಹುದು ಅಂತ ಅನುಮಾನ ಪಡ್ತಾ ಇದ್ದೀನಿ. ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಏನಾದರೂ ಬಂದಿದೆಯಾ? ಸರ್ ಇನ್ನೂ ಬರಬೇಕಾಗಿದೆ ಸರ್. ಸರ್ ಅದ್ರ ಪ್ರಕಾರ ಹೋದರೆ ರಾಜೇಶ್ ಕಿಲ್ಲರ್ ಆಗ್ತಾರೆ ಸರ್. ಯಾಕೆಂದರೆ ನಾನು ಹೋಗೋ ಅಷ್ಟರಲ್ಲಿ ಅವರು ಎಮೋಷನಲ್ ಆಗಿ ಬಾಡಿನ ಮುಟ್ಬಿಟ್ಟಿದ್ರು ಸರ್. ಹೋಗ್ಲಿ ಬಿಡಿ, ಈಗ ರಾಜೇಶ್ಗೆ ಫೋನ್ ಮಾಡಿ ಇಲ್ಲಿ ಕರೆಸಿ ಸ್ವಲ್ಪ ವಿಚಾರಿಸೋಣ. ಹಾಗೇನೇ ರಾತ್ರಿ ಹೊತ್ತು ಜಾಸ್ತಿ ಪೊಲೀಸ್ನ ರೌಂಡ್ಸ್ಗೆ ಬಿಡಿ. ಓಕೆ ಸರ್. ಹಲೋ ಸರ್, ನಾನು ಅವತ್ತೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಲ್ಲ ಸರ್. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮ್ ಇನ್. ಬನ್ನಿ ರಾಜೇಶ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್ ಅದೇ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರಿ, ಏನು ವಿಚಾರ ಸರ್? ರಾಜೇಶ್, ನೀವು ಎಲ್ಲಿ ಕೆಲಸ ಮಾಡೋದು? ಸರ್ ನಂದು ಎಲ್ಲ ಡೀಟೇಲ್ಸು ಅವತ್ತಿನ ಸ್ಟೇಟ್ಮೆಂಟಲ್ಲೇ ಕೊಟ್ಟಿದ್ದೀನಿ ಸರ್. ಕೊಟ್ಟಿದ್ದೀರಿ ಹೌದು, ಆದರೆ ನಿಮಗೆ ಆವತ್ತೇ ಹೇಳಿದ್ದೆ ಫರ್ದರ್ ಎನ್ಕ್ವೈರಿಗೆ ನಿಮ್ಮನ್ನು ಕರೆಸ್ತೀವಿ, ನೀವು ಬರಬೇಕಾಗತ್ತೆ ಅಂತ. ಹೌದು ಸರ್. ಹೇಳಿ, ನೀವೆಲ್ಲಿ ಕೆಲಸ ಮಾಡೋದು? ನಾನು ರೂಪಶ್ರೀ ಎಂಟರ್ಪ್ರೈಸ್ ಅಂತ ಸರ್, 2 ವರ್ಷದಿಂದ ಅಲ್ಲೇ ಟೆಸ್ಟಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ರಾಜೇಶ್, ನಿಮ್ಮ ಮಿಸಸ್ ಮರ್ಡರ್ ಆದ ದಿನ ಅಂದರೆ ಏಪ್ರಿಲ್ 16ನೇ ತಾರೀಕು ನೀವು ಎಲ್ಲಿದ್ರಿ, ಏನು ಮಾಡ್ತಾ ಇದ್ರಿ? ಸರ್ ಈ ಎಲ್ಲ ಡೀಟೇಲ್ಸ್ನು ಅವತ್ತು ಸ್ಟೇಟ್ಮೆಂಟ್ ಕೊಟ್ಟು ನಾನೇ ಸೈನ್ ಮಾಡಿದ್ದೀನಲ್ಲ ಸರ್. ಗೊತ್ತು ರಾಜೇಶ್, ನಿಮಗೆ ಆವಾಗಲೇ ಹೇಳಿದೆ ಇದೊಂದು ಸಣ್ಣ ಎನ್ಕ್ವೈರಿ ಅಷ್ಟೇ, ನೀವು ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಿ? ಓಕೆ ಸರ್. ಹೇಳಿ. ಸರ್ ನಂದು ಅವತ್ತು ಫಸ್ಟ್ ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ. ನಾನು ಅವತ್ತು ಆಫೀಸಲ್ಲೇ ಇದ್ದೆ ಸರ್.
ರಾಜೇಶ್, ಎಸ್ ಒಂದು ಹೆಲ್ಪು. ನನಗೆ ವರ್ಕ್ಲೋಡ್ ತುಂಬ ಇದೆ, ನಾಡಿದ್ದು ಡೆಡ್ಲೈನ್ ಬೇರೆ. ಕೆನ್ ಯು ಪ್ಲೀಸ್ ಟೇಕ್ ಅಪ್ ಅಟ್ಲೀಸ್ಟ್ 20% ಆಫ್ ಮೈ ವರ್ಕ್? ನಂಗೆ ತುಂಬ ಹೆಲ್ಪ್ ಆಗುತ್ತೆ. ರಿಯಲಿ ಸಾರಿ ಕಿರಣ್, ನಾನು ಇವತ್ತು ಅರ್ಜೆಂಟಾಗಿ ಮನೆಗೆ ಹೋಗಬೇಕು. ನನ್ನ ಮ್ಯಾರೇಜ್ ಆ್ಯನಿವರ್ಸರಿ, ನನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. ಐ ಆಮ್ ರಿಯಲಿ ಸಾರಿ. ಏಯ್, ಕಂಗ್ರಾಟ್ಸ್ ಬಡಿ, ಇಟ್ಸ್ ಓಕೆ, ಎಂಜಾಯ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಸರ್, ಲಾಸ್ಟ್ ಸ್ಯಾಟರ್ಡೆ ಸಂಡೇನೂ ವರ್ಕ್ ಮಾಡಿದ್ದೆ. ಟುಡೇ ಇಸ್ ಮೈ ವೆಡ್ಡಿಂಗ್ ಆ್ಯನಿವರ್ಸರಿ ಸರ್. ವೆಡ್ಡಿಂಗ್ ಆ್ಯನಿವರ್ಸರಿನಾ? ಮತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಕೆಲಸಕ್ಕೆ ಬಂದಿದೆಯಾ? ಹೌದು ಸರ್. ನಿಮ್ಮ ವೈಫ್ ಇದಾರಲ್ಲ, ತುಂಬ ಒಳ್ಳೆಯವರು ಅಲ್ಲ. ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನಿಮ್ಮನ್ನು ಕೆಲಸಕ್ಕೆ ಕಳಿಸಿದಾರಲ್ಲ. ಅದಕ್ಕೆ ಸರ್, ನೆಕ್ಸ್ಟ್ 2 days ನಂಗೆ ರಜಾ ಕೊಟ್ಟರೆ ನನ್ನ ಹೆಂಡತಿ ಜೊತೆ ನಾನು ಊಟಿಗೆ ಹೋಗಿ ಬಂದ್ಬಿಡ್ತೀನಿ ಸರ್. ಅಫ್ಕೋರ್ಸ್ 2 days ಲೀವ್ ಗ್ರಾಂಟೆಡ್. ಜಸ್ಟ್ ಗೋ ಎಂಜಾಯ್ ಯುವರ್ ಸೆಲ್ಫ್, ಓಕೆ? ಬಟ್ ಮೈಂಡ್ ಯು ಸರ್, ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಕೆಲಸ ಮಾಡಬೇಕು, ಓಕೆ? ಸರ್ ನೋ, ಹ್ಯಾಪಿ ಹಾಲಿಡೇ. ನಾನು ಅವತ್ತು ಸಂಜೆ ಮನೆಗೆ ಬರೋ ಅಷ್ಟರಲ್ಲಿ ಅವಳು ಕೊಲೆ ಆಗೋಗುತ್ತೆ. ಓಕೆ ರಾಜೇಶ್, ನೀವು ಸಮಾಧಾನ ಮಾಡ್ಕೊಳ್ಳಿ. ಸದ್ಯಕ್ಕೆ ನೀವು ಹೋಗಿ, ಮುಂದೇನಾದರೂ ಬೇಕಾದರೆ ನಾವು ಕರೆಸ್ತೀವಿ. ಸರ್, ದಯವಿಟ್ಟು ಆ ಸೀರಿಯಲ್ ಕಿಲ್ಲರ್ಸ್ನ ಮಾತ್ರ ಬಿಡಬೇಡಿ ಸರ್. ಐ ವಾಂಟ್ ಜಸ್ಟಿಸ್ ಫಾರ್ ಮೈ ವೈಫ್ಸ್ ಮರ್ಡರ್ ಸರ್, ಪ್ಲೀಸ್. ಅದನ್ನು ನಾವು ನೋಡ್ಕೋತೀವಿ, ನೀವಿನ್ನು ಹೋಗಿ. ಓಕೆ ಸರ್, ಬರ್ತೀನಿ ಸರ್, ಬರ್ತೀನಿ. ಸರ್, ನನಗೆ ಯಾಕೋ ಈ ಸಾಫ್ಟ್ವೇರ್ ತುಂಬ ಇನ್ನೋಸೆಂಟ್ ಅನಿಸುತ್ತೆ ಸರ್. ಇವನು ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕಿಶೋರ್, ನನ್ಗ್ಯಾಕೋ ನೀವು ಪೊಲೀಸ್ ಕೆಲಸಕ್ಕೆ ಲಾಯಕ್ಕಲ್ಲ ಅನ್ಸತ್ತೆ. ಹೋಗಿ ಯಾವುದಾದ್ರೂ ಮಠಕ್ಕೆ ಸೇರ್ಕೊಳ್ಳಿ. ಸರ್, ಮತ್ತಿನ್ನೇನು ಕಿಶೋರ್, ಒಂದು ಮಾತು ಹೇಳ್ತೀನಿ ಕೇಳಿ. ಪೊಲೀಸ್ ಆದವನು ಯಾರನ್ನೂ ಒಳ್ಳೆಯವನು ಅನ್ಕೋಬಾರ್ದು. ನಮ್ಮ ಕಣ್ಣಿಗೆ ಎಲ್ಲರೂ ಕೆಟ್ಟವರೇ. ತಾಯಿ ಸತ್ತಾಗ ಮಗನ ಮೇಲೆ ಡೌಟ್ ಪಡಬೇಕು, ಮಗ ಸತ್ತಾಗ ತಾಯಿ ಮೇಲೆ ಡೌಟ್ ಪಡಬೇಕು. ಆವಾಗ ಮಾತ್ರ ಕೇಸನ್ನು ಸಾಲ್ವ್ ಮಾಡೋಕ್ಕಾಗೋದು. ಹಾಗಾದರೆ ಈ ಸಾಫ್ಟ್ವೇರೇ ಕೊಲೆ ಮಾಡಿದ್ದಾನೆ ಅಂತೀರಾ ಸರ್? ಅವನೇ ಕೊಲೆಗಾರ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಅವನ ಮೇಲೆ ಸಣ್ಣ ಡೌಟ್ ಅಷ್ಟೇ. ಅವನೇ ಯಾಕೆ ಕೊಲೆ ಮಾಡಿರಬಾರ್ದು ಅಂತ. ಈಗ ನೀವೇ ಹೇಳಿ, ನಿಮಗೇನು ಮಿಸ್ ಹೊಡಿತಾ ಇಲ್ವಾ? ಅವನ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ, ಅವನು ಆಫೀಸ್ನಲ್ಲಿದ್ದಂತೆ, ಆದರೆ ನೆಕ್ಸ್ಟ್ 2 days ರಜೆ ಕೇಳಿದ್ನಂತೆ. ಅಲ್ಲ, ಅವನು ಆ್ಯನಿವರ್ಸರಿ ಡೇನೇ ರಜೆ ತಗೋಬೋದಾಗಿತ್ತಲ್ವಾ? ನೋಡಿ, ಇಲ್ಲೇ ಏನೋ ಲಿಂಕ್ ಮಿಸ್ ಹೊಡಿತಾ ಇದೆ. ಒಂಥರ ಪ್ಲ್ಯಾನ್ಡ್ ಆಗಿ ಮಾಡಿರೋ ಥರ ಇದೆ. ಸರ್, ನೀವೊಂದು ಮಾತು ಹೇಳಿ ಸರ್. ಆ ಸಾಫ್ಟ್ವೇರ್ ನನ್ನ ಮಗನ ಎಳ್ಕೊಂಬಂದು ವರ್ಕ್ ಮಾಡ್ತೀನಿ, ಹಾಗೆಲ್ಲ ಬಾಯ್ ಬಿಡ್ತಾನೆ. ಬೇಡ, ಅದೇನು ಬೇಡ. ನೀವೊಂದು ಕೆಲಸ ಮಾಡಿ, ಅವನು ಆಫೀಸ್ಗೆ ಹೋಗಿ ಅವನು ಹೇಳಿರೋದು ನಿಜಾನ ಅಂತ ವಿಚಾರಿಸ್ಕೊಂಡು ಬನ್ನಿ. ಆಮೇಲೆ ನೋಡೋಣ ಏನು ಮಾಡಬೇಕು ಅಂತ. ಓಕೆ ಸರ್. ಸೌಂಡ್ ಮಾಡಬೇಡ ಪ್ಲೀಸ್. ಸರ್ ಪೂರಿ ಸರ್. ಹೌದು, ಏಪ್ರಿಲ್ 16ಕ್ಕೆ ರಾಜೇಶು ಆಫೀಸಲ್ಲೇ ಇದ್ದರು. ಫುಲ್ ಸೆಲೆಬ್ರೇಷನ್ ಮೂಡ್ನಲ್ಲೇ ಇದ್ದರು. ಅವ್ರದ್ದು ಫಸ್ಟ್ ಆ್ಯನಿವರ್ಸರಿ ಅಂತ ಹೇಳಿದರು. ಇನ್ಫ್ಯಾಕ್ಟ್ ನಾನೇ 2 ದಿವಸ ರಜಾ ಗ್ರ್ಯಾಂಟ್ ಮಾಡಿದ್ದೆ. ಊಟಿಗೋ ಎಲ್ಲಿಗೋ ಮಿಸಸ್ ಜೊತೆ ಹೋಗಬೇಕು ಅಂತ ಏನೋ ಹೇಳ್ತಾ ಇದ್ರು. 100% ಕನ್ಫರ್ಮಾ ಸರ್? ರಾಜೇಶ್ ಅವರು ಆಫೀಸಿಗೆ ಬಂದಿದ್ರು ಅಂತ? ಆಫ್ ಕೋರ್ಸ್,
ಖಂಡಿತ ಆಫೀಸಲ್ಲಿದ್ದರು. ಸುಮ್ಮನೆ ನಿಮ್ಗೆ ಯಾಕೆ ಕನ್ಫ್ಯೂಷನ್ನು? ಬನ್ನಿ, ಆಫೀಸ್ ರಿಜಿಸ್ಟರ್ನಲ್ಲೇ ತೋರಿಸ್ತೀನಿ. ನಿಮ್ಮ ಪೊಲೀಸ್ ತಲೆನಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ, ಆದರೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜೇಶ್ ಈಸ್ ಒನ್ ಗುಡ್ ಜೆಂಟ್ಲ್ಮನ್. ನೀವು ನನಗಿಂತ ಅವ್ರ ಕಲೀಗ್ಸ್ನ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಅವ್ರದ್ದು ಎಂಥ ಕ್ಯಾರೆಕ್ಟರು ಅಂತ. ನೋಡಿ, ಇದು ಸೆಕ್ಯೂರಿಟಿ ಇನ್ ಆ್ಯಂಡ್ ಔಟ್ ರಿಜಿಸ್ಟ್ರು. ಬರೀ ಇಷ್ಟೇ ಅಲ್ಲ, ಬಯೋಮೆಟ್ರಿಕ್ ಸಿಸ್ಟಮ್ ಕೂಡ ಇದೆ. ಈಗ ನಮಗೆ ರಾಜೇಶ್ ಅವ್ರದ್ದು 16th ಏಪ್ರಿಲ್ ಆ್ಯಕ್ಟಿವಿಟಿ ಗೊತ್ತಾಗಬೇಕು. ಇಲ್ಲಿ ನೋಡಿ, 9 AM ಚೆಕ್ ಇನ್, 5 PM ಚೆಕ್ಔಟ್ ಆನ್ 16th ಏಪ್ರಿಲ್. ಪ್ಲೀಸ್ ಚೆಕ್ ಯುವರ್ ಸೆಲ್ಫ್. ಡೌಟ್ ಕ್ಲಿಯರ್? ಓಕೆ ಸರ್. ಆದ್ರೆ ಇನ್ನೊಂದು ವಿಷಯ, ಆವತ್ತಿನ ದಿನ ರಾಜೇಶ್ ಏನಾದರೂ ಟೆನ್ಷನ್ ಆಗಿದ್ರಾ? ನೋಡಿ ಸರ್, ನಾನು ಆಗಲೇ ಹೇಳ್ದಂಗೆ ಅವರು ಒಳ್ಳೆ ಸೆಲೆಬ್ರೇಷನ್ ಮೂಡಲ್ಲಿದ್ದರು. ಇನ್ನೂ ನಿಮಗೆ ಹೆಚ್ಚು ಕ್ಲಾರಿಫಿಕೇಷನ್ ಬೇಕು ಅಂದರೆ ನೀವೊಂದು ಕೆಲಸ ಮಾಡಿ, ಅವ್ರ ಕಲೀಗ್ಸ್ನೇ ಕೇಳಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಿಮ್ಮನ್ನು ಭೇಟಿ ಆಗ್ತೀನಿ. ಈಗ ರಾಜೇಶ್ ಕೊಲೀಗ್ಸ್ನ ವಿಚಾರಿಸ್ತೀನಿ. ಆದರೆ ಒಂದು ನಿಮಿಷ, ಆರ್ ಯು ಹಿಂಟಿಂಗ್ ಇಟ್ ರಾಜೇಶ್? ರಾಜೇಶ್ ಅವರೇ ಅವ್ರ ವೈಫ್ನ ಕೊಲೆ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಇಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆದರೆ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ರಾಜೇಶ್ ತುಂಬ ಒಳ್ಳೆ ಮನುಷ್ಯ. ಓಕೆ, ನಿಮಗೆ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಮೇಲ್ಗಡೆ ಕ್ಯಾಬಿನಲ್ಲಿ ಇರ್ತೀನಿ, ಬಂದು ಮೀಟ್ ಮಾಡಿ. ಸರ್, ಒಳಗೆ ಬರ್ಬೋದು? ಹಾಂ, ಬನ್ನಿ. ಸರ್, ನನಗೊಂದು ಡೌಟು. ಹಾಂ, ಹೇಳಿ. ನಿಮ್ಮ ಆಫೀಸ್ನಲ್ಲಿ ಎಂಪ್ಲಾಯೀಸು ಚೆಕ್ ಇನ್ ಮಾಡ್ಕೊಂಡು ಒಳಗೆ ಬಂದ ಮೇಲೆ ಹಾಂ, ಮತ್ತೆ ಚೆಕ್ಔಟ್ ಆಗೋ ತನಕ ಹೊರಗೆ ಎಲ್ಲೂ ಹೋಗೋದೇ ಇಲ್ವಾ? ಆಬ್ವಿಯಸ್ಲಿ ಹೋಗೇ ಹೋಗ್ತಾರೆ. ಕೆಲವು ಎಂಪ್ಲಾಯೀಸ್ಗಳಂತೂ ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋಗ್ತಾರೆ. ರಾಜೇಶ್ ಅವರು ಹೋಗ್ತಾ ಇದ್ರಾ? ಅದೇನೋ ನನಗೆ ಗೊತ್ತಿಲ್ಲ. ಹಾಗಾದರೆ ನಿಮ್ಮ ಆಫೀಸ್ CCTV ಫುಟೇಜಸ್ನ ನಾನು ಸ್ವಲ್ಪ ನೋಡ್ಬೋದಾ? ಖಂಡಿತವಾಗಿ ಬನ್ನಿ, ತೋರಿಸ್ತೀನಿ. ಹಾಂ, ನೋಡಿ, ದಟ್ ಈಸ್ ರಾಜೇಶ್. ಅವರು ಒಂದ್ಸತಿ ಚೆಕ್ ಇನ್ ಮಾಡಿ ಒಳಗೆ ಬಂದು ಕೂತ್ಕೊಂಡ್ಬಿಟ್ರೆ ಅಲ್ಲೇ ಫಿಕ್ಸ್ ಆಗ್ಬಿಡ್ತಾರೆ. ಸ್ವಲ್ಪ ಫಾರ್ವರ್ಡ್ ಮಾಡಿ, ಸ್ಲೋಲಿ ಇನ್ನು ಸ್ವಲ್ಪ ಮುಂದೆ. ಊಟಕ್ಕೆ ಹೋಗ್ತಿದ್ದಾನೆ ರಾಜೇಶ್ ಅನ್ಸುತ್ತಲ್ವಾ? ಹೌದು, ಆದರೆ ಈ CCTV ಫುಟೇಜು ನೀವು ಚೆಕ್ ಮಾಡ್ತಾ ಇರೋ ಉದ್ದೇಶನೇ ನನಗೆ ಅರ್ಥ ಆಗಲಿಲ್ಲ. ಒಂದು ನಿಮಿಷ ಹೇಳ್ತೀನಿ, ಸ್ವಲ್ಪ ಫಾರ್ವರ್ಡ್ ಮಾಡಿ, ಇನ್ನು ಸ್ವಲ್ಪ ಮುಂದೆ. ಅಪ್ಲೈ ಮಾಡಿ. ನಿಮ್ಮ ಆಫೀಸ್ ಲಂಚ್ ಡ್ಯೂರೇಷನ್ ಏನು? 1 hour. ಹೌದು, ಈ ಫುಟೇಜ್ ಯಾತಕ್ಕೆ ಚೆಕ್ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳಲೇ ಇಲ್ಲ. ರಾಜೇಶ್ ಬಿಹೇವಿಯರ್ ಪ್ಯಾಟರ್ನ್ ಚೆಕ್ ಮಾಡ್ತಾ ಇದ್ದೆ. ಹಾಂ, ಅಂದರೆ ಅವ್ರಿಗೆ ಕೊಲೆ ಮಾಡೋ ಉದ್ದೇಶ ಏನಾದರೂ ಇದ್ದಿದ್ರೆ ಅವರಲ್ಲಿ ಅವಸರ, ಆತಂಕ, ಭಯ ಇದೇನಾದರೂ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ. ಏನಾದರೂ ಚೇಂಜಸ್ ಕಾಣಿಸ್ತೇನೋ? ಏನೂ ಇಲ್ಲ, ನಾರ್ಮಲ್ ಆಗೇ ಇದ್ದಾರೆ. ಹಲೋ ಸರ್, ನಾನೀಗ ರಾಜೇಶ್ ಆಫೀಸಲ್ಲೇ ಇದ್ದೀನಿ ಸರ್. ರಾಜೇಶ್ ಹೇಳಿದ್ದೆಲ್ಲ ನಿಜ ಅನಿಸುತ್ತೆ. ಯಾಕೆಂದರೆ ನಾನು ಅವ್ರ ಆಫೀಸಲ್ಲಿ ಅವ್ರ ಕೊಲೀಗ್ಸು, ಮ್ಯಾನೇಜರ್ನೆಲ್ಲ ವಿಚಾರಿಸಿದೆ. ಅದು ಅಲ್ಲದೆ ಅವ್ರ ಆಫೀಸಲ್ಲಿರೋ CCTVನೆಲ್ಲ ಚೆಕ್ ಮಾಡಿದ್ದೀನಿ ಸರ್. ಇಲ್ಲ ಸರ್, ನನಗೆ ರಾಜೇಶ್ ಮೇಲೆ ಯಾವುದೇ ರೀತಿ ಡೌಟ್ ಇಲ್ಲ ಸರ್. ಓಕೆ ಸರ್.
ಹೇಳಿ ಕಿಶೋರ್. ಸರ್ ಸೀರಿಯಲ್ ಕಿಲ್ಲರ್ ಸಿಗಾಕೊಂಡಿದ್ದಾನೆ, ಬೇಗ ಸ್ಟೇಷನ್ ಬನ್ನಿ ಸರ್. ಏನು, ನಿಮ್ಗೆ ಹೇಗೆ ಗೊತ್ತಾಯ್ತು ಅವನೇ ಸೀರಿಯಲ್ ಕಿಲ್ಲರ್ ಅಂತ? ಸರ್ 10ನೇ ಕ್ರಾಸ್ ಒಂದು ಮನೆಯಲ್ಲಿ ಒಬ್ಳು ಹೆಂಗ್ಸ್ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಒಬ್ಬನ ಹಿಡಿದಾಗ ಕ್ರೂ ಡ್ರೈವರು ಮತ್ತೆ ಖಾರದ ಪುಡಿ ಇತ್ತು ಸರ್. ಓಕೆ, ಖಾರದ ಪುಡಿ ರೆಡಿ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಬಾಯ್ ಬಿಟ್ನಾ ಕಿಶೋರ್? ಇನ್ನೂ ಇಲ್ಲ ಸರ್, ಬಾಯ್ ಬಿಡಿಸ್ತೀನಿ ಸರ್. ಹೋಗಿ ಖಾರದ ಪುಡಿ ತಗೊಂಡ್ಬನ್ನಿ. ಸರಿ ಸರ್. ಏನೋ ನಿನ್ನ ಹೆಸರು? ಮಂಜ ಸರ್. 10ನೇ ಕ್ರಾಸಲ್ಲಿ ಏನು ಮಾಡ್ತಿದ್ದೆ? ಸರ್, ನಾನು ಅವಮ್ಮನ ಒಂದೇ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಸರ್. ಕೆಲಸದಲ್ಲಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋಯ್ತು ಸರ್, ಅದಕ್ಕೆ ಅವಮ್ಮ ಹತ್ರ ಗಲಾಟೆ ಮಾಡೋಕೆ ಹೋಗಿದ್ದೀನಿ ಸರ್, ಅಷ್ಟೇ. ಇಂಗ್ಲಿಷ್ ಬೇರೆ ಮಾತಾಡ್ತೀಯಾ? ಜಗಳ ಮಾಡೋದಕ್ಕೆ ರಾತ್ರಿ 11ವರೆಗೆ ಹೋಗಿದ್ಯಾ? ಸ್ವಲ್ಪ ಟೈಟ್ ಆಗ್ಬಿಟ್ಟಿದೆ ಸರ್. ಸರ್ ಖಾರದ ಪುಡಿ. ಸರಿ, ಬಾಯ್ ಬಿಡೋವರೆಗೂ ಚಾರ್ಜ್ ಮಾಡಿ. ನೋವಾಯ್ತೇನ ಮಂಜ? ತುಂಬ ನೋಯ್ತಾ ಇದೆ ಸರ್. ಉರಿ ಉರಿ ಇಲ್ಲ ಸರ್, ನೋವ್ತಾ ಇದೆ ಸರ್. ಇವಾಗ ಹೇಳು, ಇಲ್ಲಿವರೆಗೂ ಎಷ್ಟು ಕೊಲೆ ಮಾಡಿದ್ಯಾ ಅಂತ? ಏನ್ ಸರ್ ಮಾತಾಡ್ತಾ ಇರೋ ನೀವು? ನನ್ಗೆ ಗೊತ್ತಾಗ್ತಾ ಇಲ್ಲ ಸರ್, ನಾನು ಕೊಲೆಗಾರಲ್ಲ ಸರ್. ಕಿಶೋರ್, ನಾನು ನಿಲ್ಸು ಅಂತ ಹೇಳೋವರೆಗೂ ನಿಲ್ಸ್ಬೇಡಿ. ಚಾರ್ಜ್ ಹಿಮ್. ಕಿಶೋರ್, ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗಿತ್ತು ಸರ್. ಮುಚ್ಕೊಂಡು ಎಷ್ಟು ಕೊಲೆ ಮಾಡಿದೆ ಅಂತ ಹೇಳು, ಸುಮ್ಮನೆ ಕತೆ ಹೇಳಬೇಡ. ಕಣ್ಣಿಗೆ ಖಾರದ ಪುಡಿ ಹಾಕ್ತೀನಿ. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಕಿಶೋರ್, ಸ್ಟೇಟ್ಮೆಂಟ್ ತಗೊಳ್ಳಿ. ರಾಮಪ್ಪ, ಪೆನ್ನು ಪೇಡ್ ತಗೊಂಬನ್ನಿ. ಹೇಳ್ತೀನಿ ಸರ್, ಹೇಳ್ತೀನಿ. ಹೇಳೋ. ಮೊದಲು ಮಲ್ಲೇಶ್ವರನ್ನಾಗೆ ಒಂದು ಹುಡುಗಿನ ಕೊಲೆ ಮಾಡಿದ್ದೀನಿ ಸರ್. ಅಷ್ಟೇನಾ? ರೇಪು ಮಾಡಿದ್ದೀನಿ ಸರ್. ಆಮೇಲೆ ಚಾಮರಾಜಪೇಟೆಯಲ್ಲಿ ಒಂದು ಹುಡುಗಿ ರೇಪು ಕೊಲೆ ಮಾಡಿದ್ದೀನಿ ಸರ್. ಆಮೇಲೆ ಕೊನೆದು ಸೌತಂಡು ಸರ್, ಸೌತಂಡಲ್ಲೂ ಒಂದು ಮುದುಕಿನ. ಅಷ್ಟೇನಾ ಮಾಡಿದ್ದು? ಅಷ್ಟೇ ಸರ್, ಅಷ್ಟೇ ಸರ್. ಕಿಶೋರ್ ಸರ್, ಕಿಶೋರ್ ನಿಲ್ಸಿ. DVG ರೋಡಲ್ಲಿ ಮಾಡಿದ ಕೊಲೆ ನಿಮ್ಮ ಅಪ್ಪ ಮಾಡಿದ್ದ? ಸರ್, ನಮ್ಮ ತಾಯಣ್ಣ TV ಚಿರೋಡಲ್ಲಿ ಏನು ಮಾಡಿಲ್ಲ ಸರ್. ನಮ್ಮ ತಾಯಣ್ಣ ಕೊಡ್ತು ಸರ್, ಏನು ಮಾಡಿಲ್ಲ ಸರ್. ಮಂಜ, ಬೇಡ ಕಣೋ. ಸರ್, 3 ರೇಪು ಕೊಲೆ ಮಾಡ್ದವನಿಗೆ 4ನೇದು ಒಪ್ಕೊಳ್ಳೋದೇ ಏನು ಸರ್? ಬೇಕಾದ್ರೆ ಮಾಡ್ದಿರೋದನ್ನು ಒಪ್ಕೊಂಡ್ಬಿಡ್ತೀನಿ ಸರ್. ಆದರೆ ದಯವಿಟ್ಟು ಹೊಡಿಬೇಡಿ ಸರ್, ಪ್ಲೀಸ್ ಸರ್. ಕಿಶೋರ್, ಇವನ್ನೆಲ್ಲ ಕ್ರೈಮ್ ಒಪ್ಪುವವರೆಗೂ ಇವನಿಗೆ ಚಾರ್ಜ್ ಮಾಡಿ. ಕಿಶೋರ್,
ರಾಜೇಶ್ ಆಫೀಸಿಂದ CCTV ಫುಟೇಜ್ ತಂದಿದ್ದೀರಲ್ಲ ಅದನ್ನು ತೋರಿಸಿ. ಓಕೆ ಸರ್. ನೋಡಿ ಸರ್, ಇದು ಆ ರಾಜೇಶ ಬೆಳಗ್ಗೆ ಆಫೀಸಿಗೆ ಬಂದಿದ್ದು. ಫಾರ್ವರ್ಡ್ ಮಾಡಿ. ಇದು ನೋಡಿ ಸರ್, ಅವನು ಮಧ್ಯಾಹ್ನ ಊಟಕ್ಕೆ ಹೋಗ್ತಾ ಇರೋದು. ಇದು ಮತ್ತೆ ಅವನು ವಾಪಸ್ ಬಂದಿರೋದು. ಕಿಶೋರ್, ಒಂದು ನಿಮಿಷ ಹಿಂದಕ್ಕೆ ಹೋಗಿ. ಅವನು ಊಟಕ್ಕೆ ಹೋದ್ನಲ್ಲ, ಅದನ್ನು ಪ್ಲೇ ಮಾಡಿ. ಮತ್ತೆ ಅವನು ಊಟದಿಂದ ವಾಪಸ್ ಬಂದಲ್ಲ, ಅದನ್ನು ಪ್ಲೇ ಮಾಡಿ. ಎಸ್ ಕಿಶೋರ್, ಹೋಗಿ ಆ ಸಾಫ್ಟ್ವೇರ್ನ ಎತ್ತಾಕೊಂಡು ಬನ್ನಿ. ಅವನೇ ಕೊಲೆ ಮಾಡಿರೋದು. ಓಕೆ ಸರ್. ಗೀತಾ, ರಾಜೇಶ್, ನನ್ನ ತಲೆ ತುಂಬ ಕೆಟ್ಟು ಹೋಗಿದೆ. ದಯವಿಟ್ಟು ಡ್ರ್ಯಾಗ್ ಮಾಡಬೇಡ. ಸುಮ್ಮನೆ ತೊಂದರೆ ಸಿಕ್ಕಾಕೋತೀಯ. ಸಿನ್ಸಿಯರಾಗಿ ಹೇಳಿಬಿಡು, ನಿನ್ನ ಹೆಂಡ್ತಿನ ನೀನು ಯಾಕೆ ಕೊಲೆ ಮಾಡಿದೆ? ನಾನು ಯಾಕೆ ನನ್ನ ಹೆಂಡ್ತಿನ ಕೊಲೆ ಮಾಡ್ತೀನಿ ಸರ್? ಒಂದ್ಸಲ ಆ ಕಡೆ ತಿರುಗಿ ನೋಡು. ನಾನು ವರ್ಕ್ ಮಾಡೋಕ್ಕೆ ಶುರು ಮಾಡಿದರೆ ನೀನು ಮಾಡದೇ ಇರೋ ಕೊಲೆನ ನೀನೇ ಮಾಡ್ತೀಯ ಅಂತ ಒಪ್ಕೋಬೇಕು. ಆ ರೀತಿ ವರ್ಕ್ ಮಾಡ್ತೀನಿ. ಹೇಳು ರಾಜೇಶ್, ನೀನು ನಿನ್ನ ಹೆಂಡ್ತಿನ ಯಾಕೆ ಕೊಲೆ ಮಾಡಿದೆ? ಸರ್, ನಾನು ನಿಜವಾಗ್ಲೂ ಕೊಲೆ ಮಾಡಿಲ್ಲ ಸರ್. ನಾನು ಅವಳು ತುಂಬ ಪ್ರೀತಿಸ್ತಿದ್ದೆ ಸರ್. ಸರ್ ರಾಜೇಶ್, ಸರ್ ನಿನ್ನ ಹೆಂಡ್ತಿನ ಯಾಕೆ ಕೊಲೆ ಮಾಡಿದೆ? ಸರ್ ಯಾಕೆ ಕೊಲೆ ಮಾಡಿದೆ? ಸರ್, ನಂಗೆ ಬೇರೆ ಹುಡುಗಿ ಜೊತೆ ಅಫೇರ್ ಇತ್ತು ಸರ್. ಸರ್, ನಾನು ಶ್ರುತಿ ಅನ್ನೋ ಹುಡುಗಿನ ಪ್ರೀತಿಸ್ತಿದ್ದೆ ಸರ್. ನನ್ನ ಹೆಂಡ್ತಿಗೆ ಡಿವೋರ್ಸ್ ಕೇಳಿದೆ, ಅವಳು ಕೊಡಲ್ಲ ಅಂದ್ಲು. ಅದಕ್ಕೆ ಅವಳನ್ನ ಕೊಲೆ ಮಾಡಿಬಿಟ್ಟೆ ಸರ್. ಶಬಾಷ್. ಈಗ ಶ್ರುತಿ ಎಲ್ಲಿದ್ದಾಳೆ ಹೇಳು? ಸಿಂಗಾಪುರಲ್ಲಿದ್ದಾಳೆ ಸರ್. ನೀವಿಬ್ರು ಸೇರಿ ಕೊಲೆ ಮಾಡಿದ್ರಾ? ಇಲ್ಲ ಸರ್, ಅವಳಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಅವಳ ಫೋನ್ ನಂಬರ್ ಕೊಡು. ಅವಳು ಸಿಂಗಾಪುರ್ಗೆ ಹೋದಾದ್ಮೇಲೆ ಫೋನೇ ಮಾಡಿಲ್ಲ. ನಾನು ಅವಳ ಫೋನ್ ಕಾಲ್ಗೆ ಕಾಯ್ತಾ ಇದ್ದೀನಿ. ನಿನ್ಗೂ ಅವಳಿಗೂ ಹೇಗೆ ಪರಿಚಯ? ಹೋದ ವರ್ಷ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿದ್ಲು. ಕಿಶೋರ್ ಸರ್, ನಾಳೆ ನೀವು ಇವನ ಆಫೀಸ್ ಹತ್ರ ಹೋಗಿ ಶ್ರುತಿ ಬಗ್ಗೆ ವಿಚಾರಿಸಿ. ಇವನ ಫೋನ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ. ಇವನು ಬರೀ ಡಿವೋರ್ಸ್ಗೋಸ್ಕರ ಕೊಲೆ ಮಾಡಿಲ್ಲ, ಇದರಲ್ಲಿ ಏನೋ ವಿಚಾರ ಇದೆ. ಸರ್, ನನ್ನ ಹತ್ರ ಒಂದು ಮ್ಯಾನೇಜರ್ ನಂಬರ್ ಇದೆ ಸರ್. ಶ್ರುತಿ ಯಾರು ಅಂತ ಅವ್ರನ್ನೇ ಕೇಳ್ತೀನಿ.
ಹಲೋ, ನಾನು ಎಸ್ ಐ ಕಿಶೋರ್ ಮಾತಾಡ್ತಾ ಇದ್ದೀನಿ. ಸಾರಿ ಸರ್, ನಿಮಗೆ ರಾಂಗ್ ಟೈಮಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನಿಮ್ಮಿಂದ ಕೆಲವು ಇನ್ಫಾರ್ಮೇಷನ್ ಬೇಕಾಗಿತ್ತು. ನಿಮ್ಮ ಆಫೀಸ್ನಲ್ಲಿ ಲಾಸ್ಟ್ ಇಯರು ಶ್ರುತಿ ಅಂತ ಯಾರಾದರೂ ವರ್ಕ್ ಮಾಡ್ತಿದ್ರಾ ಸರ್? ಹೌದಾ? ಸ್ವಲ್ಪ ಯೋಚನೆ ಮಾಡಿ ಹೇಳಿ ಸರ್. ಖಂಡಿತವಾಗ್ಲೂ ಇಲ್ವಾ? ಥ್ಯಾಂಕ್ ಯು ಸರ್. ಸರ್, ರಾಜೇಶ್ ಸುಳ್ಳು ಹೇಳ್ತಾ ಇದ್ದಾನೆ ಸರ್. ಶ್ರುತಿ ಅನ್ನೋರು ಇವನ ಆಫೀಸಲ್ಲಿ ಯಾರೂ ಕೆಲಸ ಮಾಡ್ತಾ ಇರಲಿಲ್ವಂತೆ. ರಾಜೇಶ್, ನನ್ನ ಪೇಷನ್ಸನ್ನು ಟೆಸ್ಟ್ ಮಾಡಬೇಡ. ಪೊಲೀಸ್ನವ್ರ ಹತ್ರ ಆಟ ಆಡಬೇಡ. ನಿಜ ಹೇಳು, ನಿನ್ನ ಹೆಂಡ್ತಿನ ನೀನು ಯಾಕೆ ಕೊಲೆ ಮಾಡಿದೆ? ಯಾಕೆ ಕೊಲೆ ಮಾಡಿದೆ? ಸರ್, ನನ್ನ ಹೆಂಡತಿಗೆ ನನ್ನ ದೈಹಿಕವಾಗಿ ಸುಖ ಕೊಡಕ್ಕೆ ಆಗ್ತಿರ್ಲಿಲ್ಲ ಸರ್. ಐ ಆಮ್ ಇಂಪಾರ್ಟೆಂಟ್ ಸರ್. ಐ ಆಮ್ ಇಂಪಾರ್ಟೆಂಟ್. ಗೀತಾ, ನಿನ್ಗೆ ಈ ಪ್ರಾಬ್ಲಮ್ ಇತ್ತು ಅಂತ ಮೊದಲೇ ಗೊತ್ತಿತ್ತಲ್ವಾ? ನೋಡು ಗೀತಾ, ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ತೀರಾ? ನಿಂಗೆ ಏನು ಬೇಕು ಹೇಳು. ಐ ಆಮ್ ಎ ಸಕ್ಸಸ್ಫುಲ್ ಮ್ಯಾನ್. ಒಳ್ಳೆ ಕೆಲಸ ಇದೆ, ಮನೆ ಇದೆ. ನಿಂಗೆ ಯಾವ್ಯಾವ ರೀತಿ ಕಂಫರ್ಟ್ಸ್ ಬೇಕೋ ಎಲ್ಲ ಕೊಡ್ತೀನಿ. ನಿಂಗೇನು ಕಮ್ಮಿ ಮಾಡಲ್ಲ ಗೀತಾ. ನೋಡಿ ರಾಜೇಶ್, ನೀವು ಮದುವೆ ಆಗಿ ತುಂಬ ದೊಡ್ಡ ತಪ್ಪು ಮಾಡಿಬಿಡ್ರಿ. ಅನ್ನೆಸೆಸರ್ಲಿ ನನ್ನ ಲೈಫ್ ಹಾಳು ಮಾಡಿಬಿಡ್ರಿ. ಹೇ ಗೀತಾ, ಏನು ಮಾತಾಡ್ತಿದ್ಯಾ? ಇವಾಗ ಏನಾಯ್ತು ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ ಗೀತಾ ನೀನು? ಪ್ಲೀಸ್ ನನ್ನ ಏಕವಚನದಲ್ಲಿ ಮಾತಾಡ್ಸ್ಬೇಡ, ನನಗೆ ಇಷ್ಟ ಆಗಲ್ಲ. ಓಕೆ ಓಕೆ, ಐ ಆಮ್ ಸಾರಿ. ಇವಾಗ ಏನಾಯ್ತು ಅಂತ ಈ ಥರ ಮಾತಾಡ್ತಿದ್ದೀರಾ ನೀವು? ದಯವಿಟ್ಟು ಏನೂ ಆಗಿಲ್ಲ ಅನ್ನೋ ಥರ ಪ್ರಿಟೆಂಡ್ ಮಾಡಿ ನನ್ನ ಮುಂದೆ ಚೀಪ್ ಆಗಬೇಡ. ನೋಡಿ, ನಾನು ಪ್ರಿಟೆಂಡ್ ಮಾಡ್ತಿಲ್ಲ. ನೀವು ಹೇಗೆ ಮಾತಾಡ್ತಿದ್ದೀರಾ ಅಂದರೆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಾ. ಹಾಗಾದ್ರೆ ನಿನಗೆ ಪ್ರಾಬ್ಲಮ್ ಇತ್ತು ಅಂತ ಮದ್ವೆಗೆ ಮುಂಚೆನೆ ಗೊತ್ತಿತ್ತಾ? ಇವಾಗ ಏನಾಯ್ತು ಅಂತ? ದಯವಿಟ್ಟು ನನಗೆ ಡಿವೋರ್ಸ್ ಕೊಡ್ತೀಯಾ ಪ್ಲೀಸ್? ಇಲ್ಲ ಗೀತಾ, ಪ್ಲೀಸ್, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಪ್ಲೀಸ್, ನನಗೆ ನಿನ್ನ ಜೊತೆ ಲೈಫ್ ಲೀಡ್ ಮಾಡಕ್ ಇಷ್ಟ ಇಲ್ಲ. ಗೀತಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ರಾಜೇಶ್, ನಾವು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ಳೋಣ. ಮಗು ಎಲ್ಲ ಯಾಕೆ ಗೀತಾ ಇವಾಗ? ನೀ ಡಿವೋರ್ಸ್ ಕೊಡೋಕ್ಕಂತೂ ರೆಡಿ ಇಲ್ಲ. ಅಟ್ಲೀಸ್ಟ್ ಒಂದು ಮಗುನಾರು ಅಡಾಪ್ಟ್ ಮಾಡ್ಕೊಳ್ಳೋಣ. ನೋಡು, ಮಕ್ಕಳ ಜೊತೆ 2 ಅವರ್ ಆಟ ಆಡಕ್ಕೆ ಚೆನ್ನಾಗಿರುತ್ತೆ. ರಿಸ್ಕು, ಅಳ್ತವೆ, ಇರಿಟೇಷನ್ ಆಗುತ್ತೆ. ಬೇಡ ಗೀತಾ. ನೀ ಇದ್ರ ಬಗ್ಗೆ ವರಿ ಮಾಡ್ಕೋಬೇಡ, ನಾನು ನೋಡ್ಕೊಳ್ತೀನಿ. ಗೀತಾ ಪ್ಲೀಸ್. ಏನು, ಮಗುನ ಅಡಾಪ್ಟ್ ಮಾಡ್ಕೊಂಡ್ರೆ ಜನ ಏನ್ ಹೇಳ್ತಾರೆ ಅನ್ನೋ ಭಯನಾ? ಹಾಗಲ್ಲ ಗೀತಾ. ನೋಡು, ನೀನೇನ್ ವರಿ ಮಾಡ್ಬೇಡ. ಜನ ಕೇಳೋ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ. ನಿನ್ನನ್ ಸೇಫ್ ಮಾಡ್ತೀನಿ. ಬೇಡ ಗೀತಾ. ನನಗೆ ನಿನ್ ಮೇಲೆ ಎಷ್ಟು ದ್ವೇಷ ಇದೆ ಅಂತಂದ್ರೆ ನಾನು ಎಲ್ರಿಗೂ ಹೇಳ್ಬೇಕು ನೀನ್ ಇಂಪಾರ್ಟೆಂಟ್ ಅಂತ. ನೋಡು, ಇದೆಲ್ಲ ಯಾಕೆ? ಸುಮ್ಮನೆ ನೀನು ನನಗೆ ಡಿವೋರ್ಸ್ ಕೊಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ಸೌಂಡ್ ಮಾಡಬೇಡ ಪ್ಲೀಸ್. ಪ್ಲೀಸ್ ಸೌಂಡ್ ಮಾಡಬೇಡ, ಇರಿಟೇಟ್ ಆಗ್ತಾ ಇದೆ. ಗೀತಾ, ಇವತ್ತೊಂದಿನ ಖುಷಿಯಾಗಿರೋಣ ಅಂತ ರೆಸಾರ್ಟಿಗೆ ಕರ್ಕೊಂಬಂದ್ರೆ ಇಲ್ಲೂ ಶುರು ಮಾಡ್ಕೊಂಬಿಟ್ಟಿಯಲ್ಲ. ವರಿ ಮಾಡಬೇಡ,
ಇನ್ಮುಂದೆ ಈ ರೀತಿ ತೊಂದರೆಗಳಾಗಲ್ಲ. ನಾನು ಡಿವೋರ್ಸ್ಗೆ ಅಪ್ಲೈ ಮಾಡಾಯ್ತು. ನಾಳೆ ನನ್ನ ಪೇರೆಂಟ್ಸ್ಗೂ ತಿಳಿಸ್ತಿದ್ದೀನಿ. ಐ ಆಮ್ ಡನ್ ವಿತ್ ಯು. ಇಟ್ಸ್ ಆಲ್ ಓವರ್. ಗೀತಾ, ನಾಳೆ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ. ಗೀತಾ, 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 ಬೇಡ, ನನಗೆ ಡಿವೋರ್ಸ್ ಬೇಡ. ನಾನು ನಿಮ್ ಜೊತೆನೆ ಲೈಫ್ ಲೀಡ್ ಮಾಡ್ತೀನಿ. ನಂಗೇನು ಮಾಡಬೇಡ. ಆದ್ರೆ ನಂಗೆ ಡಿವೋರ್ಸ್ ಬೇಕಲ್ಲ ಗೀತಾ.
ಸರ್ ಒಂದು ನಿಮಿಷ ಸರ್, ನಂಗೊಂದು ಡೌಟು. ಏನು ಕಿಶೋರ್? ನೀವು CCTV ಫುಟೇಜ್ ನೋಡಿ ಅದೇ ಸರ್ ರಾಜೇಶನೇ ಕೊಲೆಗಾರ ಅಂತ ಕಂಡು ಹಿಡಿದ್ರಿ? ಅವನು ಹಾಕಿದ ಪ್ಯಾಂಟಿಂದ. ಅವನು ಮಧ್ಯಾಹ್ನ ಊಟಕ್ಕೆ ಹೋಗಿ ವಾಪಸ್ ಬರುವಾಗ ಅವನ ಪ್ಯಾಂಟ್ ಚೇಂಜ್ ಆಗಿತ್ತು. ಅವನು ಕೊಲೆ ಮಾಡಿರೋದು ಮಧ್ಯಾಹ್ನ ಊಟಕ್ಕೆ ಹೋದಾಗಲೇ. ಅವನು ಕೊಲೆ ಮಾಡುವಾಗ ಖಾರದ ಪುಡಿ ಎರಚಿದ್ರಿಂದ ಅವನ ಪ್ಯಾಂಟ್ ಗಲೀಜಾಗಿರಬೇಕು. ಅದನ್ನು ಅವಾಯ್ಡ್ ಮಾಡಿದ್ದಕ್ಕೋಸ್ಕರ ಅವನು ಪ್ಯಾಂಟನ್ನು ಚೇಂಜ್ ಮಾಡ್ಕೊಂಡಿದ್ದ. ಸರಿ ಸರ್, ನಾಳೆ ಸಿಗ್ತೀನಿ ಸರ್. IPC ಸೆಕ್ಷನ್ 307 ಪ್ರಕಾರ ರಾಜೇಶ್ಗೆ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಆವತ್ತು ರಾಜೇಶ್ ಗೀತಾ ಜೊತೆ ಸ್ವಲ್ಪ ಸಂಯಮದಿಂದ ವರ್ತಿಸಿ ಆಕೆಗೆ ಡಿವೋರ್ಸ್ ಕೊಟ್ಟಿದ್ರೆ ಒಂದು ಅಮಾಯಕ ಜೀವ ಉಳಿತಿತ್ತು ಹಾಗೂ ರಾಜೇಶ್ನ ರಹಸ್ಯ ಜಗಜ್ಜಾಹೀರಾಗ್ತಿರ್ಲಿಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಶುಭರಾತ್ರಿ.